ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ರತ್ನ ಗಂಡ ಪರಶು ತುಂಬಾ ಒಳ್ಳೆಯವನು ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಈಗ ನಿಜ ಮುಖ ಬಟಾಬೈಲಾಗೋ ಸಮಯ ಹತ್ರ ಬಂದಿದೆ. ಕೊನೆಗೂ ಕೂಡ ಪಾರು ಶಿವಣ್ಣ ಎಲ್ಲರ ಮುಂದೆ ಪರಶು ನಿಜ ಮುಖ ಏನು ಅನ್ನೋದನ್ನ ಬಯಲು ಮಾಡೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವು ತನ್ನ ಮಾವನ ಆರಾಧಕ. ಮಾವ ಅಂದ್ರೆ ದೇವ್ರ ಸಮಾನ ಅಂತ ನೋಡ್ತಾರೆ. ಆದ್ರೆ ನಿಜಕ್ಕೂ ವೀರಭದ್ರ ಅದಕ್ಕೆ ಯೋಗ್ಯರ? ಖಂಡಿತ ಇಲ್ಲ. ಯಾಕಂದ್ರೆ ವೀರಭದ್ರ ಕನಸು ಮನಸ್ಸಲ್ಲೂ ಕೂಡ ಶಿವಣ್ಣನ ಹತ್ತಿಕ್ಬೇಕು ಅಂತಾನೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಒಂದು ಸಣ್ಣ ಸುಳಿವು ಕೂಡ ಶಿವಣ್ಣಂಗಿಲ್ಲ. ಕಣ್ಣು ಮುಂದೆ ಅದು ಬಂದ್ರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾನೂ ಇಲ್ಲ ಶಿವಣ್ಣ. ಇಲ್ಲಿ ಪಾರು ತನ್ನ ಅಪ್ಪ ವೀರಭದ್ರನ ಕಳ್ಳಾಟವನ್ನ ಇಲ್ಲಿ ಶಿವಣ್ಣನ ಮುಂದೆ ಹೇಳಿದ್ರು ಕೂಡ ಶಿವಣ್ಣ ಅದನ್ನ ಒಪ್ಪೋದಕ್ಕೂ ನಂಬೋದಕ್ಕೂ ರೆಡಿ ಇಲ್ಲ. ಆದ್ರೆ ಮಗಳ ಇವತ್ತು ವೀರಭದ್ರನ ವಿರುದ್ಧ ತಿರುಗಿ ಬಿದ್ದಾಳೆ. ಇವತ್ತು ವೀರಭದ್ರ ಎಲೆಕ್ಷನ್ ಅಲ್ಲಿ ಸೋತು ಶಿವಣ್ಣ ಅಧಿಕಾರ ಇರುವುದಕ್ಕೆ ಕಾರಣ ಕೂಡ ಪಾರುನೇ ಆಗಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ಕೊಂಡು ಯಾವುದೇ ರೀತಿಯ ಒಂದು ಜನಜಾಗೃತಿ ಕೆಲಸವನ್ನ ಕೂಡ ಮಾಡಿಲ್ಲ. ಜೊತೆಗೆ ಜನತೆಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿಕೊಟ್ಟಿಲ್ಲ. ಹಾಗಾಗಿ ಇಂಥ ಒಬ್ಬ ವ್ಯಕ್ತಿ ಈ ಒಂದು ಸ್ಥಾನದಲ್ಲಿ ಇರೋದೇ ಸರಿಯಲ್ಲ ಅಂತ ಯೋಚನೆ ಮಾಡಿದಂತ ಪಾರು ಕೊನೆಗೂ ತನ್ನ ಗಂಡ ಶಿವಣ್ಣನನ್ನ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾಳೆ. ಎಲೆಕ್ಷನ್ ಅಲ್ಲೂ ಕೂಡ ಸಾಕಷ್ಟು ವಿಷಯಗಳು ನಡೆಯುತ್ತೆ. ವೀರಭದ್ರ ಶಿವಣ್ಣನನ್ನ ಎಲೆಕ್ಷನ್ ಇಂದ ಕೆಳಗಿಳಿಸೋದಕ್ಕೆ ಸಾಕಷ್ಟು ಪಿತೂರಿಗಳನ್ನ ಮಾಡ್ತಾರೆ. ಈ ಕಡೆ ಶಿವಣ್ಣನ ಮುಂದೆ ಯಾವುದೇ ಪಿತೂರಿ ಮಾಡಿದ್ರು ಕೂಡ ಪಾರು ಅದನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ನಿಜಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ಕೊನೆಗೂ ಪಾರು ಅನ್ಕೊಂಡಾಗೆ ಶಿವಣ್ಣ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಶಿವಣ್ಣ ಎಲೆಕ್ಷನ್ ಅಲ್ಲಿ ವೀರಭದ್ರ ಅವರೇ ಗೆಲ್ಬೇಕು ಅಂತ ಬಯಸಿದ್ರು. ಜನರ ಓಟು ವೀರಭದ್ರಗಿಂತ ಹೆಚ್ಚಾಗಿ ಶಿವಣ್ಣನಿಗೆ ಬೀಳುತ್ತೆ. ಫೈನಲಿ ಶಿವಣ್ಣ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆಲ್ಲುವುದ್ರ ಮುಖಾಂತರ ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿ ಕೂಡ ಆಯ್ಕೆ ಆಗ್ತಾರೆ. ಇದೆಲ್ಲದರ ನಡುವೆ ವೀರಭದ್ರ ಅದನ್ನ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ತನ್ನ ಕೋಪವನ್ನ ಹೆಂಡತಿಯರ ಮೇಲೆ ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ, ರತ್ನ ಮೇಲೆ ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದ ಕಡೆ ಪರಶು ಕೂಡ ತನ್ನ ಅಪ್ಪನನ್ನ ಸೋಲಿಸಿದಂತಹ ಶಿವಣ್ಣಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇತ್ತ ಕಡೆ ರತ್ನ ಕಂಡ್ರೆ ಸ್ವಲ್ಪ ಕೂಡ ಇಷ್ಟ ಅಲ್ಲ, ಬಟ್ ಆಕೆ ಮೇಲಿನ ಆಸೆ ವ್ಯಾಮೋಹ ಇವತ್ತು ಇನ್ನೂ ಕೂಡ ರತ್ನನ ಜೀವಂತವಾಗಿರಿಸುವ ಹಾಗೆ ಮಾಡಿದ. ಇತ್ತ ಕಡೆ ವೀರಭದ್ರ ಮತ್ತೆ ಪರಶು ಇಬ್ರು ಕೂಡ ಒಂದೇ ಬುದ್ಧಿ ಕಲ್ತಿದ್ದಾರೆ ಅಂತ ಮನೆಯಲ್ಲಿರೋ ಅಮ್ಮಂದಿರ್ಗೂ ಕೂಡ ಗೊತ್ತಿಲ್ಲ. ಹೆಂಡತಿ ರತ್ನ ಅಂತೂ ತನ್ನ ಗಂಡ ದೇವತಾ ಮನುಷ್ಯ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಪರಶು ಕೂಡ ರತ್ನನ ಮುಂದೆ ಅದೇ ರೀತಿ ನಾಟಕ ಮಾಡ್ತಿದ್ದಾರೆ. ಬಟ್ ಇಲ್ಲಿ ವೀರಭದ್ರನ ಜೊತೆಯಾಗಿರ್ತಕ್ಕಂಥ ಪರಶು ಗೇಟ್ ವೀರಭದ್ರನ ಅತ್ತೆ ಕುತಂತ್ರಿ ಎಲ್ಲವೂ ಕೂಡ. ಬಟ್ ಇಲ್ಲಿ ವೀರಭದ್ರವರು ಕೂಡ ಯಾರ ಮುಂದೆ ತನ್ನ ಮಗ ತನ್ನಂತೆನೆ ಅಂತ ಹೇಳಿ ಬಿಟ್ಕೊಡ್ತಿಲ್ಲ. ಜನಗಳ ಮುಂದೆ ಇಲ್ಲಿ ಪರಶು ವೀರಭದ್ರನ ವಿರುದ್ಧ ನಿಂತು ಸತ್ಯದ ಪರ ನಿಲ್ಲೋ ರೀತಿಯಲ್ಲಿ ಡ್ರಾಮಾ ಮಾಡ್ತಾರೆ, ನಾಟಕ ಮಾಡ್ತಾರೆ. ಬೇರೆ ಯಾರಿರಲಿ, ಇಲ್ಲಿ ಪಾರು ಕೂಡ ತನ್ನ ಅಣ್ಣನನ್ನ ನಂಬ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಅಪ್ಪನಂತಲ್ಲ ನನ್ನ ಅಣ್ಣ ಪರಶು ಅಂತ ಹೇಳಿ. ಯಾಕಂದ್ರೆ ಪರಶು ಅಷ್ಟು ಮಟ್ಟಿಗೆ ನಾಟಕ ಮಾಡ್ತಾರೆ. ಈ ಕಡೆ ರತ್ನನ್ ಬಾಳು ಚೆನ್ನಾಗಿರತ್ತೆ. ಯಾಕಂದ್ರೆ ಪರಶು ಅಣ್ಣ ತುಂಬಾ ಒಳ್ಳೆಯವನು, ಅವನನ್ನ ಮದುವೆ ಆಗಿರೋದ್ರಿಂದ ಖಂಡಿತ ಅವಳು ಚೆನ್ನಾಗಿರ್ತಾಳೆ ಅಂತ ಭಾವಿಸಿರ್ತಾಳೆ. ಜೊತೆಗೆ ವೀರಭದ್ರನಿಂದ ಸಾಕಷ್ಟು ತೊಂದರೆ ಆಗ್ತಿದೆ ರತ್ನಗೆ ಅನ್ನೋ ವಿಷಯ ತಿಳಿದಂತ ಪಾರು ಸಖತ್ತಾಗಿ ತಿರುಗೇಟನ್ನ ಕೊಟ್ಟು ಇಲ್ಲಿ ವೀರಭದ್ರನ ಮುಂದೆ ರತ್ನನ್ನ ಕಾಪಾಡ್ತಾಳೆ. ಇದೆಲ್ಲದರ ನಡುವೆ ಇಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದಿರ್ತಕ್ಕಂಥ ಶಿವಣ್ಣ ಜನಗಳ ಮಧ್ಯದಲ್ಲಿ ನಿಂತ್ಕೊಳ್ಳೋದ್ರ ಮುಖಾಂತರ ಜನಗಳಲ್ಲಿ ಒಂದಾಗಿ ಜನಗಳಿಗೆ ಬೇಕಾದಂತ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಿದ್ದಾರೆ. ಜೊತೆಗೆ ಶುಚಿತ್ವದಲ್ಲೂ ಕೂಡ ಒಂದು ಕೈ ಮುಂದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಬೇರೆಯವ್ರ ಕೈಯಲ್ಲಿ ಮಾಡಿಸಿದ್ರೆ ಇಲ್ಲಿ ಶಿವಣ್ಣನೇ ಮುಂದೆ ಬಂದು ತಾನು ಅದರಲ್ಲಿ ಭಾಗಿಯಾಗಿ ಶುಚಿತ್ವವನ್ನ ಕಾಪಾಡ್ತಿದ್ದಾರೆ. ಇಡೀ ಊರನ್ನ ಹೇಗೆ ಇಟ್ಕೋಬೇಕು ಅನ್ನೋ ರೀತಿಯಲ್ಲಿ ಜನಗಳಿಗೆ ಜಾಗೃತಿಯನ್ನ ಕೂಡ ಮೂಡಿಸ್ತಿದ್ದಾರೆ. ಫೈನಲಿ ಇಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಗೌರ್ಮೆಂಟ್ ಕಡೆಯವರು ಬಂದದ ಆ ಒಂದು ಮಕ್ಕಳು ಆಟ ಆಡ್ತಕ್ಕಂತಹ ಒಂದು ಮೈದಾನದಲ್ಲಿ ಕಸವನ್ನ ಹಾಕ್ಲಿಕ್ಕೆ ಮುಂದಾಗ್ತಾರೆ. ಇದನ್ನ ನಿಜಕ್ಕೂ ಕೂಡ ಶಿವಣ್ಣ ಅಪೋಸ್ ಮಾಡ್ತಾರೆ. ಮಕ್ಕಳಿಗಿರ್ತಕ್ಕಂಥ ಈ ಒಂದು ಬಯಲಾಟದಲ್ಲಿ ನೀವು ಈ ರೀತಿ ತಂದು ಡಂಪ್ ಮಾಡೋದು ಸರಿಯಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅದು ಹೇಗಾಗತ್ತ, ಇದು ಸರ್ಕಾರಿ ಭೂಮಿ, ನಾವು ಏನಾದ್ರೂ ಮಾಡ್ಕೋತೀವಿ, ಕೇಳು ರೈಟ್ಸ್ ನಿಮ್ಗಿಲ್ಲ ಅಂತ ಹೇಳ್ತಾರೆ. ಯಾಕಿಲ್ಲ, ಇದು ನಮ್ಮ ಊರಿಂದು ಅಂದಮೇಲೆ ನೀವು ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಬಂದು ಈ ರೀತಿಯ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಏನ್ ಮಕ್ಕಳು ಏನ್ ಆಟ ಆಡ್ಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸರಿ ಆಯ್ತು, ಒಂದು ಕ್ರಿಕೆಟ್ ನಡೀತಾ ಬಿಡ್ಲಿ, ಆ ಒಂದು ಕ್ರಿಕೆಟ್ ಅಲ್ಲಿ ನಾವೇನಾದ್ರೂ ಜಯಶಾಲಿಗಳಾದ್ರೆ ನೀವು ಇಲ್ಲಿ ಯಾವುದೇ ರೀತಿ ಕಸವನ್ನ ಡಂಪ್ ಮಾಡಬಾರ್ದು. ನಾವು ಸೋತ್ರೆ ಖಂಡಿತವಾಗ್ಲೂ ನಿಮ್ಗೆ ಏನ್ ಕೆಲಸ ಬೇಕು ಅದನ್ನ ನೀವು ಮಾಡ್ಕೊಳ್ಳಿ, ನಾವು ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿ ಶಿವಣ್ಣ ಹೇಳ್ತಾರೆ. ಫೈನಲಿ ಇಲ್ಲಿ
ಆ ಒಂದು ಬಯಲಾಟವನ್ನ ಕಿತ್ಕೋಬೇಕು ಅಂತ ಹೇಳಿ ವೀರಭದ್ರ ಹೊಂಚಾಕಿದ್ದಾರೆ. ಜೊತೆಗೆ ಶಿವಣ್ಣನಿಗೆ ಸೋಲಾಗಬೇಕು ಅಂತ ಹೇಳಿ ಕೂಡ ಸ್ವಿಚ್ ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರ ಪರಶುವನ್ನ ಇಲ್ಲಿ ಶಿವಣ್ಣನ ಜೊತೆಗೂಡಿ ಆಟ ಆಡೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಪರಶು ಕೂಡ ಶಿವಣ್ಣನ ಜೊತೆಯಾಗಿ ಆಡಿ ಶಿವಣ್ಣನನ್ನ ಸೋಲಿಸಬೇಕು ಅಂತ ಹೇಳಿ ಅಪ್ಪನ ಜೊತೆ ಸೇರ್ಕೊಂಡು ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ವೀರಭದ್ರನ್ ಜೊತೆ ಇಲ್ಲಿ ಪರಶು ಮಾತನಾಡ್ತಿದ್ದಾರೆ. ಇಲ್ಲಿ ಶಿವಣ್ಣಗೆ 3 ಪ್ಲೇಸ್ ನ ಶಾರ್ಟೇಜ್ ಬರುತ್ತೆ. ಆಗ ಹೆಣ್ಮಕ್ಳಾಗಿರ್ತಕ್ಕಂಥ ರತ್ನ, ಪಾರು ಹಾಗೆ ಗುಂಡಮ್ಮ ಮೂವರನ್ನ ಕೂಡ ಮಾತಮ್ಮ ಕರ್ಕೊಂಡು ಬರ್ತಾರೆ. ಇವ್ರು 3 ಜನನ ಹುಡುಗಿರ ಅಂತ ಹೇಳಿ ಶಿವಣ್ಣ ಹೇಳಿದಾಗ ಅವ್ರು ಯಾವುದೇ ಹುಡುಗರಿಗೂ ಕೂಡ ಖಂಡಿತವಾಗ್ಲೂ ಕಡಿಮೆ ಇಲ್ಲ, ಖಂಡಿತ ಸರಿ ಸಮಾನವಾಗಿ ಒಂದು ಹೆಜ್ಜೆ ಒಂದು ಕೈ ಮೇಲಾಗೇನೆ ಆಡ್ತಾರೆ ಅಂತ ಹೇಳಿ ಮಾದಪ್ಪ ಹೇಳ್ತಾರೆ. ಫೈನಲಿ ಆ ಮೂವರು ಕೂಡ ಶಿವಣ್ಣನ ಒಂದು ಟೀಮ್ ಅಲ್ಲಿ ಜಾಯಿನ್ ಆಗ್ತಾರೆ. ಇತ್ತ ಕಡೆ ಗುಂಡಮ್ಮ ಅಂತೂ ಶಿವಣ್ಣನ ಬಾಲ್ಗೆ ಹೊಡೆಯೋಕೆ ಹೋಗ್ತಿಲ್ಲ, ಅಣ್ಣಂಗೆ ಏಟ್ ಆಗ್ಬಿಡ್ಬೋದು ಅಂತ ಹೇಳಿ ನಂತರ ರತ್ನ, ಹೀಗೆ ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಆಟವನ್ನ ಅಚ್ಚುಕಟ್ಟಾಗಿ ಆಡ್ತಿದ್ದಾರೆ. ಇದರ ನಡುವೆ ಇಲ್ಲಿ ವೀರಭದ್ರ ಅವರು ಪರಶುಗೆ ಕಾಲ್ ಮಾಡ್ತಾರೆ. ಏನ್ ಪರಶು, ಏನಾಗ್ತದೆ ಅಲ್ಲಿ, ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತಿದೆ, ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಶಿವಣ್ಣ ಗೆಲ್ಲಬಾರ್ದು, ಶಿವಣ್ಣ ಗೆಲ್ದಿರುವ ಹಾಗೆ ನೀನು ನೋಡ್ಕೊಳ್ಳೇಬೇಕು ಅಂತ ಹೇಳಿ ಹೇಳಿದಾಗ, ಅಪ್ಪಯ್ಯ ನೀನೇನು ಯೋಚನೆ ಮಾಡಬೇಡ, ನಾನು ಅವ್ರ ಜೊತೆನೆ ಇದ್ದು ಯಾವ ರೀತಿ ಅವರನ್ನ ಸೋಲ್ಸೋದಕ್ಕೆ ನೋಡ್ತಾ ಇರೋ, ಖಂಡಿತವಾಗ್ಲೂ ಅವರು ಗೆಲ್ಲೋದಿಲ್ಲ, ಅವರು ಸೋಲ್ತಾರೆ ಅಂತ ಹೇಳಿ ಅಪ್ಪನ ಜೊತೆ ಮಾತಾಡಿ ಕಾಲ್ ಕಟ್ ಮಾಡಿ ತಿರ್ಕೋತಿದ್ದಾಗೆ ಪಾರು ಕೈಗೆ ಸಕ್ಕಿ ಬೀಳ್ತಾರ. ಇಷ್ಟು ದಿನ ಅಣ್ಣ ದೇವತಾ ಮನುಷ್ಯ, ಅಣ್ಣ ತುಂಬಾ ಒಳ್ಳೆಯವನು ಅಂತ ಪಾರು ಅನ್ಕೊಂಡಿದ್ಲು. ಆದ್ರೆ ಈಗ ನಿಜವಾದ ಅಣ್ಣ ಪರಶುವಿನ ಮುಖವಾಡ ಬಟ ಬಯಲಾಗಿದೆ. ಅದನ್ನ ನೋಡ್ದಂತ ಪಾರುಗೆ ಒಂದು ಕ್ಷಣ ಶಾಕ್ ಆಗತ್ತೆ. ಎಂತ ಕುತಂತ್ರಿ ನೀನು, ನಿನ್ನ ಅಪ್ಪನಂತಾನೆ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ, ನಿಮ್ಮ ಅಪ್ಪನ ಪರವಾಗಿ ಇಲ್ಲಿ ಶಿವಣ್ಣನ ಜೊತೆ ನಿಂತ್ಕೊಂಡು ಶಿವನ ಸೋಲಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ಯಾ. ನಿನ್ ಪ್ಲಾನ್ ಯಾವುದೇ ಕಾರಣಕ್ಕೂ ಕೂಡ ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಶಿವಣ್ಣನನ್ನ ಸೋಲ್ಸೋದಕ್ಕಾಗೋದಿಲ್ಲ. ನೀನು ನಿಜವಾಗ್ಲೂ ನೀನ್ ಎಂಥ ಮುಖವಾಡನ್ನ ಹಾಕೊಂಡಿರ್ತಕ್ಕಂಥ ಗೋಮುಖ ವ್ಯಾಘ್ರ ಅನ್ನೋದನ್ನ ನಾನು ಎಲ್ಲರ ಮುಂದೆ ಕೂಡ ಬೈಲ್ ಮಾಡ್ತೀನಿ. ನೀನ್ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಆಟ ವರ್ಕೌಟ್ ಆಗಲ್ಲ ಅಂತ ಹೇಳಿ ಪಾರು ಹೇಳ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಪಾರು ಕೈಗೆ ಸಿಗ್ಬಿದ್ದಿದ್ದ ಎಲ್ಲರ ಮುಂದೆ ನಿಜವಾದ ಪರಶುವಿನ ಮುಖವಾಡ ಬೈಲ್ ಆಗತ್ತಾ, ಅಥವಾ ಇಲ್ಲಿ ಪಾರುನೇ ಟ್ರ್ಯಾಪ್ ಮಾಡ್ಬಿಡ್ತಾರೆ ಪರಶು. ಇಲ್ಲಿ ಅಪ್ಪಯ್ಯಂಗೆ ನಾನು ಈ ರೀತಿ ಹೇಳಿ ಇವರನ್ನ ಗೆಲ್ಸ್ಬೇಕು ಅಂತ ಅನ್ಕೊಂಡಿರೋದು, ಸುಮ್ಮನೆ ಅಪ್ಪಯ್ಯಂಗ್ ಹತ್ರ ಸಮಾಧಾನ ಮಾಡ್ಲಿಕ್ಕೆ ಅಂತ ಈ ರೀತಿ ಹೇಳ್ದೆ, ಇಲ್ಲ ಅಂದ್ರೆ ಬೇರೆಯವ್ರನ್ನ ಬಿಟ್ಟು ಸೋಲಿಸ್ತಾ ಇದ್ದು ಅನ್ನೋ ರೀತಿಯಲ್ಲಿ ಹೇಳಿ ಇಲ್ಲಿ ಪಾರುವನ್ನ ಬಿಡ್ತಾರೆ ಇಲ್ಲಿ ಪರಶು ಅನ್ನೋದನ್ನ ಕಾದು ನೋಡ್ಬೇಕಾಗದ. ಇತ್ತ ಕಡೆ ಈ ರೀತಿ ಆದ್ರೆ ಆ ಕಡೆ ವೀರಭದ್ರ ರಾಣಿಯ ಬದುಕಲ್ಲಿ ಆಟ ಆಡ್ತಿದ್ದಾರೆ. ಅಲ್ಲಿರ್ತಕ್ಕಂಥ ತನ್ನ ಜೊತೆಗಾರನ ಮುಖಾಂತರ ರಾಣಿ ಕಥೆಯನ್ನ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಅಲ್ಲಿ ರಾಣಿ ಗಂಡನ ಅಣ್ಣ ಮತ್ತೆ ಅವರ ಹೆಂಡತಿ ಇಬ್ರು ಕೂಡ ಸೇರ್ಕೊಂಡು ರಾಣಿ ಮತ್ತೆ ರಾಣಿ ಗಂಡನನ್ನ ಟಾರ್ಗೆಟ್ ಮಾಡಿದ್ರು. ಇನ್ನೇನು ರಾಣಿ ಕಥೆನೆ ಮುಗ್ದು ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಬಂದಂತ ಅಜ್ಜಿ ರಾಣಿಯನ್ನ ಕಾಪಾಡಿದ್ರು. ಅಲ್ಲೂ ಕೂಡ ವೀರಭದ್ರನ ಪ್ಲಾನ್ ಫ್ಲಾಪ್ ಆಗಿತ್ತು. ಇಲ್ಲೂ ಕೂಡ ಖಂಡಿತ ವೀರಭದ್ರನ ಪ್ಲಾನ್ ಫ್ಲಾಪ್ ಆಗುತ್ತೆ. ಫೈನಲಿ ಶಿವಣ್ಣ ಆ ಒಂದು ಕ್ರಿಕೆಟ್ ನಲ್ಲಿ ಗೆಲುವನ್ನ ಸಾಧಿಸೋದ್ರ ಮುಖಾಂತರ ತಮ್ಮ ಊರಿನ ಮಕ್ಕಳ ಆಡ್ತಕ್ಕಂಥ ಒಂದು ಬಯಲು ಸೀಮೆಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ಖಂಡಿತ ಯಶಸ್ವಿ ಆಗ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನ ಮರಿಬೇಡಿ.